ನಾರ್ಮಲ್ ಜೀವನವನ್ನೇ ನಡೆಸಿದ್ರು. ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅವರು ಜೀವನವನ್ನ ನಡೆಸ್ತಾ ಇದ್ರು. ರೇಣುಕಾ ಸ್ವಾಮಿಗೆ ನೀವು ಹಲ್ಲೆ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಪವಿತ್ರ ಗೌಡಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಜಡ್ಜ್ IP ನಾಯಕ್. ಯಾಕೆ ಮೆಸೇಜ್ ಮಾಡಿದ್ದೀಯಾ ಅಂತ ಹೇಳಿ ಹೊಡೆದು ಅವಮಾನವನ್ನು ಕೂಡ ಮಾಡಿದ್ರು. ಚಪ್ಪಲಿಯಿಂದ ಮರದ ದಿಮ್ಮಿನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು. ಹಾಗಾದ್ರೆ ನೀವು ಹಲ್ಲೆ ಮಾಡಿರೋದು ನಿಜಾನಾ? ರೇಣುಕಾ ಸ್ವಾಮಿಗೆ ನೀವು ಹಲ್ಲೆ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚಪ್ಪಲಿಯಿಂದ ಹೊಡೆದು ಮರದ ದಿಮ್ಮಿಯಿಂದ ಹೊಡೆದು ಅವರನ್ನ ಕೊಲೆಗೈದಿದ್ರು. ಹಾಗಾದ್ರೆ ಇದೆಲ್ಲ ಮಾಡಿದ್ದು ನೀವೇನಾ? ಹೇಗೆಲ್ಲ ಕೊಲೆಗೆ ಸಂಚು ಮಾಡಿದ್ರಿ? ರೇಣುಕಾ ಸ್ವಾಮಿ ಕೊಲೆಗೆ ಸಂಚನ ರೂಪಿಸಿದ್ದು ನೀವೇನಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯ ಸುರುಮಳೆಯನ್ನ ಕೇಳ್ತಾ ಇದ್ದಾರೆ. ಮರದ ದಿಮ್ಮಿಯಿಂದ ಹೊಡೆದು, ಚಪ್ಪಲಿನಿಂದ ಹೊಡೆದು, ಬೆನ್ನು ಮೂಳೆನೆಲ್ಲ ಮುರಿದ್ಬಿಟ್ಟು ಅವನನ್ನ ಹತ್ಯೆಗೈದ್ರು. ವಿಪರೀತ ಚಿತ್ರ ಹಿಂಸೆಯನ್ನ ಕೊಟ್ಬಿಟ್ಟು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು. ಹಾಗಾದ್ರೆ ಈ ಕೊಲೆ ಮಾಡಿರೋದಕ್ಕೆ ಏನೆಲ್ಲ ಪ್ಲಾನ್ ಅನ್ನ ಮಾಡಿದ್ರೆ? ರೇಣುಕಾ ಸ್ವಾಮಿ ಹತ್ಯೆ ಹಿಂದೆ ನಿಮ್ಮದೇ ಮಾಸ್ಟರ್ ಪ್ಲಾನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೋರ್ಟ್ನ ಕಟಕಟಿಯಲ್ಲಿ ನಿಂತ್ಬಿಟ್ಟು ಈಗ ಪವಿತ್ರ ಗೌಡ ಉತ್ತರವನ್ನ ನೀಡ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರುಪಡಿಸಲಾಗಿದೆ. ಎಲ್ಲ ಆರೋಪಿಗಳು ಕೂಡ ಈಗ ಪವಿತ್ರ ಗೌಡ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಟೆನ್ಷನ್ ಆಗಿರುತ್ತೆ. ನಮಗೇನು ಪ್ರಶ್ನೆಗಳನ್ನ ಬರ್ಬೋದು, ಏನು ಪ್ರಶ್ನೆಗಳನ್ನ ಕೇಳ್ಬೋದು, ನಾನು ಹೇಗೆ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಕೂಡ ಈಗ ಯೋಚನೆಯನ್ನ ಮಾಡ್ತಾ ಇರ್ಬೋದು. ಹೆಂಗೆ ಉತ್ತರವನ್ನ ನೀಡಿದ್ರು ಕೂಡ ಸ್ನೇಹಿತೆ ಸಮತಾಗೆ ತಿಳಿಸಿ ಸಾಕ್ಷಿ ನಾಶ ಮಾಡುವಂತ ಯತ್ನ ಮಾಡಲಾಗಿತ್ತಾ ಎನ್ನುವಂತ ಪ್ರಶ್ನೆ ಕೂಡ ಕೇಳಲಾಗ್ತಾ ಇದೆ. ದರ್ಶನ್ ಜೊತೆ ಸೇರಿ ಒಳಸಂಚನ್ನ ಮಾಡಿದ್ದೀರಿ ಅಲ್ವಾ? ಪವಿತ್ರ ಗೌಡ ಮೇಲಿರುವಂತಹ ಆರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ದರ್ಶನ್ ಜೊತೆ ಸೇರ್ಕೊಂಡು ರೇಣುಕಾ ಸ್ವಾಮಿಯ ಹತ್ಯೆಗೆ ಪ್ರಯತ್ನ ಮಾಡಿದ್ರಿ ಅಲ್ವಾ? ಸ್ನೇಹಿತೆ ಜೊತೆಗೂ ಸೇರಿ ಇದಕ್ಕೆ ಪ್ಲಾನ್ ಅನ್ನು ರೂಪಿಸಿದ್ರಿ ಅಲ್ವಾ? ಹೀಗೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಜಡ್ಜ್. ಪವಿತ್ರ ಗೌಡ ಮೇಲಿರುವಂತಹ ಆರೋಪಗಳನ್ನ ಒಂದೊಂದಾಗೆ ಓದ್ತಾ ಇದ್ದಾರೆ ಜಡ್ಜ್. ದರ್ಶನ್ ಜೊತೆ ಸೇರ್ಕೊಂಡು ನೀವು ಕೊಲೆಗೆ ಸಂಚನ್ನ ರೂಪಿಸಿದ್ರಿ, ಹಾಗೆ ಸ್ನೇಹಿತೆ ಸಮತಾಗಿ ತಿಳಿಸಿ ಸಾಕ್ಷಿ ನಾಶವನ್ನು ಕೂಡ ಮಾಡಿದ್ರಿ ಅಲ್ವಾ? ಈ ರೀತಿಯಾಗಿ ಪ್ರಶ್ನೆಯ ಸುರಿಮಳೆಯನ್ನ ಗೈತಾ ಇದ್ದಾರೆ. ಪವಿತ್ರ ಗೌಡ ಮೇಲಿರುವಂತಹ ಒಂದೊಂದೇ ಆರೋಪಗಳನ್ನ ಓದ್ತಾ ಇದ್ದಾರೆ. ಹಾಗಾದ್ರೆ ಪವಿತ್ರ ಗೌಡ ಇದಕ್ಕೆ ಹೇಗೆಲ್ಲ ಉತ್ತರವನ್ನ ನೀಡಬಹುದು? ಹೌದು ಅಂತ ಒಪ್ಕೊಳ್ತಾರಾ ಅಥವಾ ಇಲ್ಲ ಅಂತ ಒಪ್ಕೊಳ್ತಾರಾ? ನಂದಲ್ಲ ತಪ್ಪು, ಬೇರೆಯವ್ರು ಹೇಳಿದ್ರು ಅಂತ ಹೇಳಿ ಒಪ್ಕೊಳ್ತಾರಾ? ಏನು ಅಂತ ಹೇಳಿ ಕಾದು ನೋಡ್ಬೇಕಿದೆ. ಒಟ್ನಲ್ಲಿ ಹೇಗೆ ಉತ್ತರವನ್ನ ನೀಡಿದ್ರು ಕೂಡ ಇವತ್ತು ಅವರಿಗೆ ದೊಡ್ಡ ಒಂದು ಭವಿಷ್ಯದ ನಿರ್ಧಾರ ಆಗುತ್ತೆ. ಅಂತವರು ಜೈಲಿಂದ ಹೊರಗಡೆ ಹೋದಕ್ಕೆ ಸಾಧ್ಯನೇ ಇಲ್ಲ. ದೋಷಾರೋಪ ನಿರಾಕರಿಸಿದ ಎಲ್ಲ ಆರೋಪಿಗಳು ಇದೆಲ್ಲ ಸುಳ್ಳು ಅಂತ ಹೇಳಿ ಉತ್ತರವನ್ನ ನೀಡ್ತಾ ಇದ್ದಾರೆ. ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿಕೆ. ಎಲ್ಲ ಆರೋಪಿಗಳು ಕೂಡ ಇದು ತಪ್ಪಲ್ಲ ಅಂತ ಹೇಳಿ ಉತ್ತರವನ್ನ ನೀಡ್ತಾ ಇದ್ದಾರೆ. ಎಲ್ಲ ಆರೋಪಿಗಳು ಇದೆಲ್ಲ ಸುಳ್ಳು ಅಂತ ಹೇಳಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅದನ್ನೆಲ್ಲ ಮಾಡಿರೋದು ಯಾರು? ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ದೋಷಾರೋಪ ನಿರಾಕರಿಸಿದಂತಹ ಎಲ್ಲ ಆರೋಪಿಗಳು, ನೀವು ಕೇಳ್ತಿರುವಂತಹ ಪ್ರಶ್ನೆಗಳಿಗೂ ನಮಗೂ ಸಂಬಂಧ ಇಲ್ಲ, ಇದೆಲ್ಲಾನು ಕೂಡ ಸುಳ್ಳು ಅಂತ ಹೇಳಿ ಉತ್ತರವನ್ನ ನೀಡ್ತಾ ಇದ್ದಾರೆ ಅಂದ ಮೇಲೆ ಹಾಗಾದ್ರೆ ಇದನ್ನೆಲ್ಲ ಯಾರು ಮಾಡಿದ್ದು? ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ದೋಷಾರೋಪ ಪಟ್ಟಿಯನ್ನ ಯಾವಾಗ ಓದೋಕೆ ಶುರು ಮಾಡಿದ್ರೋ, ಯಾವಾಗ ಜಡ್ಜ್ ಪ್ರಶ್ನೆಗಳ ಸುರುಮಳೆಯನ್ನ ಗೆಯೋದಕ್ಕೆ ಶುರು ಮಾಡಿದ್ರೋ ಎಲ್ಲ ಆರೋಪಿಗಳು ಇಲ್ಲ ಇದೆಲ್ಲ ಸುಳ್ಳು ಅಂತ ಹೇಳೋದಿಕ್ಕೆ ಹಾಗಾದ್ರೆ ರೇಣುಕಾ ಸ್ವಾಮಿ ಹತ್ಯೆಗೈದಿದ್ದು ಯಾರು? ಕೊಲೆಗೆ ಸಂಚನ ರೂಪಿಸಿದವರು ಯಾರು? ದೋಷಾರೋಪ ನಿರಾಕರಿಸಿದ್ದಾರೆ ಎಲ್ಲ ಆರೋಪಿಗಳು. ಅದು ಯಾವ ಧೈರ್ಯದ ಮೇಲೆ ದೋಷಾರೋಪವನ್ನ ನಿರಾಕರಿಸಿದ್ದಾರೆ? ಹಾಗಾದ್ರೆ ಇಲ್ಲಿವರೆಗೂ ಕೂಡ ಅವರಿಗೆ ಪಶ್ಚಾತ್ತಾಪವೇ ಇಲ್ಲ, ನಾವು ಕೊಲೆ ಮಾಡಿಲ್ಲ ಅಂತ ಹೇಳಿ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಸಂಚನ ರೂಪಿಸಿಲ್ಲೇ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅವರು ಯಾವ ರೀತಿಯಾಗಿ ಪ್ರಿಪೇರ್ ಆಗಿ ಬಂದಿರಬಹುದು? ಹಾಗಾದ್ರೆ ಎಲ್ಲ ಆರೋಪಿಗಳು ಹೇಳ್ತಿದ್ದಾರೆ ನೀವು ಕೇಳುವಂತ ಪ್ರಶ್ನೆಗಳು ನಮಗೂ ಸಂಬಂಧ ಇಲ್ಲ, ಇದು ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ. ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇದೊಂಥರ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಎಲ್ಲರ ಮೇಲೂ ಕೂಡ ಆರೋಪಗಳು ಇದೆ. ಜಡ್ಜ್ ಕೇಳ್ತಾ ಇದ್ದಾರೆ, ಹೌದು ನೀವು ಕೊಲೆಗೆ ಸಂಚನ ರೂಪಿಸಿದ್ದು ಹೌದಲ್ಲವಂತ ಕೇಳಿದ್ರೆ ಇಲ್ಲ ಇದೆಲ್ಲ ಸುಳ್ಳು ಅಂತ ಹೇಳಿ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೇಸ್ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಬಹುದು? ಹಾಗಾದ್ರೆ ಯಾವಾಗ ದರ್ಶನ್ ಮತ್ತೆ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ? ಯಾಕೆ ಈ ರೀತಿಯಾಗಿ ಉತ್ತರವನ್ನ ಕೊಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ, ನೀವು ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ನಾವಿದು ಸುಳ್ಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲಾ ದೋಷಾರೋಪ ನಿರಾಕರಿಸಿದ್ದಾರೆ ಆರೋಪಿಗಳು. ರೇಣುಕಾ ಸ್ವಾಮಿಗೆ ನೀವು ಹಲ್ಲೆ ಮಾಡಿದ್ ಹೌದಾ? ಯಾರೆಲ್ಲ ಭಾಗಿಯಾಗಿದ್ದು ಇದರಲ್ಲಿ?
ಪವಿತ್ರ ಗೌಡರವರ ದೋಷಾರೋಪ ಪಟ್ಟಿಯನ್ನು ಕೂಡ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಸ್ನೇಹಿತೆ ಜೊತೆ ಸೇರ್ಬಿಟ್ಟು ಸಾಕ್ಷಿ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಹೌದಲ್ವಾ ಅಂತ ಹೇಳಿ ಕೂಡ ಕೇಳಿದ್ರು. ಈಗ ಎಲ್ಲ ಆರೋಪಿಗಳು ಕೂಡ ಹೇಳಿದ್ದಾರೆ, ಇಲ್ಲ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸುಳ್ಳು ಅಂತ ಹೇಳೋದಕ್ಕೆ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದವರು ಯಾರು ಹಾಗಾದ್ರೆ? ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇದೊಂಥರ ಬಿಗ್ ಟ್ವಿಸ್ಟ್ ಆಗಿ ಹೋಗಿದೆ. ಈಗ ಏನಾಗುತ್ತೆ ಇವರ ಭವಿಷ್ಯ? ಒಂದು ಕಡೆ ನೋಡಿದ್ರೆ ಜಡ್ಜ್ ಕೇಳುವಂತಹ ಪ್ರಶ್ನೆಗಳಿಗೆ ಇದೆಲ್ಲ ಸುಳ್ಳು ಅನ್ನುವಂಥ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಇವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಾ ಹಾಗಾದ್ರೆ?